ಹುಷಾರಾಗಿದೆಯಾ? ಇದಕ್ಕಿದ್ದಂಗೆ ಜ್ವರ ಅಯ್ಯೋ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ನಡಿ. ಇಲ್ಲ ಪ್ರೀತಿ, ನಾನು ಅಥವಾ ಟ್ಯಾಬ್ಲೆಟ್ ಇಸ್ಕೊತೀನಿ, ಸರಿ ಹೋಗುತ್ತೆ. ಅಯ್ಯೋ ವೇದ, ಈಗ ಎಲ್ಲಿ ನೋಡಿದ್ರು ವೈರಲ್ ಫೀವರ್, ನೆಗ್ಲೆಕ್ಟ್ ಮಾಡೋಗಿಲ್ಲ. ಮೊದಲು ಹೋಗಿ ಬರೋಣ ಬಾ. ಇಲ್ಲ ಪ್ರೀತಮ್, ಅಂತ ದೊಡ್ಡ ಜ್ವರ ಅಲ್ಲ ಇದು. ಟ್ಯಾಬ್ಲೆಟ್ ತಗೋತೀನಿ, ಸರಿ ಹೋಗುತ್ತೆ. ವೇದ, ಎಲ್ಲ ಜ್ವರನೂ ಹೀಗೆ ಶುರು ಆಗೋದು. ನೀನು ಬಾ. ಅವಳಿಗೊಂದು ಸಣ್ಣ ಜ್ವರ ಬಂದರೂ ಸಾಕು, ಇವನು ಹೇಗೆ ಒದ್ದಾಡ್ತಾನೆ ನೋಡು. ಅವನ ಪ್ರೀತಿ ಇವಳಿಗೆ ಅದು ಯಾವಾಗ ಅರ್ಥ ಆಗುತ್ತೋ ದೇವ್ರಿಗೆ ಗೊತ್ತು. ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಹಾಗಾಯ್ತು ಅವನ ಕತೆ. ಆ ರೌಡಿ ಅದೇನು ಮೋಡಿ ಮಾಡಿದಾನೋ ಗೊತ್ತಿಲ್ಲ. ಇವಳು ಯಾಕೆ ಅವನ ಹಿಂದೆ ಬಿದ್ದು ಒದ್ದಾಡ್ತಾಳೋ ಗೊತ್ತಿಲ್ಲ. ಅವನ ಮದುವೆ ಆಗಲಿ ರೀ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಆ ರೌಡಿ ಮನೆಯವರು ದೇವ್ರ ಹತ್ರ ಅವನ ಮದುವೆ ಆಗಲಿ ಅಂತ ಬೇಡ್ಕೋತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಂತೂ ದಿನ ಬೇಡ್ಕೋತೀನಿ, ಆದಷ್ಟು ಬೇಗ ಅವನ ಮದುವೆ ಆಗಲಿ, ನನ್ನ ತಂಗಿ ಲೈಫಿಂದ ತೊಲಗಲಿ ಅಂತ. आपके लिए ये राजेंद्र कितना देता मंथली? 50,000, 1,00,000. ನಿಂದನ್ನ ಯೂಸ್ ಮಾಡ್ಕೊಂಡು ವರ್ಷಕ್ಕೆ ಎಷ್ಟು ಕಮಾಯಿ ಮಾಡ್ತಾ ಇದ್ದಾನೆ ಗೊತ್ತಾ? 10 ಕರೋರ್, 10 ಕೋಟಿಗಿಂತ ಜಾಸ್ತಿ. ನಮ್ದಕ್ಕೆ ಬಿಸ್ನೆಸ್ ಮ್ಯಾನ್ ಸಿಂಡಿಕೇಟ್ ಅವನಿಗೆ ಹಪ್ತಾ ಕೊಡ್ತಾ ಇರೋದೆ ನಿಮ್ಮ ಮೇಲಿರೋ ಭಯಕ್ಕೆ. ಅಗರ್ ವಿಕ್ರಮ್ ಬಾಯ್ ನಯೇತು ಕೋಟೆ ರಾಜೇಂದ್ರ ಕುಚ್ ಬಿ ನೈ. ನಿನ್ನ ವ್ಯಾಲ್ಯೂ ನಿನ್ಗೆ ಅರ್ಥ ಆಗ್ತಾ ಇಲ್ಲ ವಿಕ್ರಮ್ ಬಾಯ್, ಅದಕ್ಕೆ ಕೋಟೆ ಜೊತೆ ಇದೆಯಾ? ನಮ್ ಜೊತೆ ಆಜಾ ಬಾಯ್. आपके लिए क्या चाहिए बोलो, ನಾನು ಕೊಡಿಸ್ತೀನಿ ನಿಮ್ಗೆ. अच्छा नाम कमाई, पैसा कमाई, शान से तेरा जिंदगी जियो भाई. ಆ ಕೋಟೆ ರಾಜೇಂದ್ರ ಜೊತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ? ಹಮಾರ ಪಾಸ್ ಆ ಜಾओ, ದುನಿಯಾ ದೂರೇನೇ ಆಳ್ತೀಯ ನೀನು. ಓ, ಕೋಟೆ ಪಾಲಿಟಿಕ್ಸ್ ಅಲ್ಲಿ ಇದ್ದಾನೆ, ಅವನು ಹೇಗೆ ದುಶ್ಮನಿ ಕಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಬಾಯ್, ಪೈಸಾ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ದಕ್ಕೆ ಸಿಂಡಿಕೇಟ್ ಮನ್ಸು ಮಾಡಿದ್ರೆ ನಿಮ್ಮನ್ನ MLA ಬೇಕಾದ್ರೆ ಮಾಡ್ತೀವಿ. ಬಸ್ ಹಮಾರ ಸಾಥ್ ಆಜಾ ಬಾಯ್. ಸಡೋ ದುಡ್ಡು ಕೊಡ್ತೀಯಾ? ಕಿತ್ನಾ ಚಾಹಿಯೆ ಪೂಚೋ ಪೂಚೋ. ನಾಮ್ ಕೊಡ್ತೀಯಾ? ಬೋಲೋ ಬೋಲೋ. ನನಗೆ ನಿನ್ನ ಪ್ರಾಣ ಬೇಕು, ಕೊಡ್ತೀಯಾ? ಸೇಟು, ನಿನ್ನ ವಯಸ್ಸಲ್ಲಿ ದೊಡ್ಡವನು ಅಂತ ಹೊಡಿದೇ ಮಾತಾಡ್ತಿದ್ದೀನಿ ಕಣ. ದುಡ್ಡೇ ಧ್ವನಿ ಅಲ್ಲ, ಅದಕ್ಕೂ ಮೀರಿ ಬೇಕಾದಷ್ಟು ವಿಚಾರಗಳಿವೆ. ಅವೆಲ್ಲ ನಿಂತರಿ ದನ ಪಿಶಾಚಿಗೆ ಅರ್ಥ ಆಗಲ್ಲ ಕಣ. ಇದೇ ನಿನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರಿ ಈ ಥರ ಆಫರ್ ಎತ್ಕೊಂಬಂದ್ರೆ ಇನ್ನೊಂದು ವಿಷಯ, ನಾಯಕರನ್ನ ನಾಯಕರೇ ಅಂತಲೇ ಕರಿಬೇಕು. ಈ ಥರ ಶೋಕಿಗೆ ಹೆಸರಿಟ್ಟು ಕರೆಯೋದನ್ನು ಇಟ್ಕೊಂಡ್ರೆ ನಿನ್ನ ಬಾಯಲ್ಲಿ ಆ ನಾಲ್ಗೆ ಇರಲ್ಲ. ವಿಕ್ರಮ್ನಿಂದ ನಾಯಕರನ್ನ, ನಾಯಕರಿಂದ ವಿಕ್ರಮ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಟ್ಟವರೆಲ್ಲ ಬದುಕಿಲ್ಲ ಸೇಟು. ಆ ಲಿಸ್ಟಿಗೆ ನೀನು ಸೇರ್ಕೋಬೇಡ. ಚಲ್ತಾ ವೇದ, ನಿಧಾನ ನಿಧಾನ ನಿಧಾನ. ನಿಧಾನ. ಪ್ರೀತಮ್, ಸಾರಿ ಪ್ರೀತಮ್, ಕೈಯೆಲ್ಲ ಗಲೀಜಾಯ್ತು. ಇಟ್ಸ್ ಓಕೆ ವೇದ. ಏನು ಮನುಷ್ಯ ಗುರು, ಪ್ಯೂರ್ ಗೋಲ್ಡ್.
ಬೇತಾಳ ನನಗೇನಾಯ್ತು? ಪ್ರೀತಮ್ ಸಾರಿ ಪ್ರೀತಮ್. ನೀರು ಕುಡಿ. ಪ್ರೀತಮ್ ಜೊತೆ ವೇದ ಮದುವೆ ನಿಶ್ಚಯ ಆಗಿದೆಯಂತೆ. ಬಾಷ್ ಮತ್ತೆ ಬೇತಾಳ ಲೈಫಲ್ಲಿ ಎಂಟ್ರಿ ಕೊಡೋದು ಬೇಡ. ಅವಳ ಪಾಡಿಗೆ ಅವಳು ಖುಷಿಯಾಗಿದೆ. ಸಾರಿ ಬೇತಾಳ. ಸಾರಿ ಪ್ರೀತಮ್. ಇಟ್ಸ್ ಓಕೆ ವೇದ. ಬಾ ವೇದ. ನಥಿಂಗ್ ಟು ವರಿ. ಅವ್ರು ಏನೋ ತಿಂದಿದ್ದಾರೆ, ಅದಕ್ಕೆ ಇನ್ನೂ ಡೈಜೆಸ್ಟ್ ಆಗಿಲ್ಲ ಅಷ್ಟೇ. ಅದಕ್ಕೆ ಚಳಿ ಜ್ವರ ಅಂತ ಫೀಲ್ ಆಗುತ್ತೆ. ವಾಮಿಟ್ ಎಲ್ಲ ಆದ್ಮೇಲೆ ಸ್ವಲ್ಪ ರಿಲೀಫ್ ಅನಿಸ್ತಿದೆ ಅಲ್ವಮ್ಮ? ಹಾಂ ಡಾಕ್ಟರ್, ಇವಾಗ ಸ್ವಲ್ಪ ನಾರ್ಮಲ್ ಅಂತ ಫೀಲ್ ಆಗ್ತಿದೆ. ಇವಳು ಹೀಗೆ ಡಾಕ್ಟರ್, ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ನೀವೇನಾದರೂ ಟೆಸ್ಟ್ಗಳನ್ನ ಮಾಡೋ ಹಾಗಿದ್ರೆ ಬರ್ಕೊಡಿ, ನಾನು ಮಾಡಿಸ್ತೀನಿ. ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ತುಂಬಾ ಲವ್ ಮಾಡ್ತಾರೆ ಅನ್ಸುತ್ತೆ. ನೈಸ್ ಪೇರ್. ಡಾಕ್ಟ್ರೇ, ಇವರು ನನ್ನ ಫ್ರೆಂಡ್ ಅಷ್ಟೇ. ಓ ಸಾರಿ ರೀ, ನೀವಿಬ್ರು ಈ ಟೈಮ್ನಲ್ಲಿ ಒಟ್ಟಿಗೆ ಬಂದ್ರಿ ಅಲ್ವಾ? ಅದು ಅಲ್ಲದೆ ನೀವು ಇವ್ರಿಗೆ ತೋರಿಸ್ತಿರೋ ಕನ್ಸರ್ನ ನೋಡಿ ನಾನೇ ಮಿಸ್ಟೇಕ್ ಮಾಡ್ಕೊಂಡೆ. ನೋಡಿ, ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ರಿಕವರ್ ಆಗ್ತಾರೆ. ಅಷ್ಟೇ ಅಲ್ವಾ ಡಾಕ್ಟರ್? ಬೇರೇನೂ ತೊಂದರೆ ಇಲ್ಲ ಅಲ್ವಾ? ನೀವು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲ, ಜಸ್ಟ್ ಫುಡ್ ಇನ್ಫೆಕ್ಷನ್ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್. ರೀ, ಯಾಕೆ ಆಗ್ಲಿಂದ ಬಾಗಲ್ ಕಡೆನೇ ನೋಡಿ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಿಮ್ಗೆ ಆಗದೆ ಇರೋರು ಯಾರಾದರೂ ಮನೆಗೆ ಬರ್ತಾ ಇದ್ದಾರಾ? ನಾಯ್ಕ್ರೆ, ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಅವ್ರನ್ನ ಗೇಟ್ ಹತ್ರನೇ ತಡೆದು ಬಿಡ್ತೀವಿ. ಹೌದು, ಹೇಳಿ ನಾಯ್ಕ್ರೆ. ನಾಯ್ಕ್ರೆ, ತಮ್ಮ ನಾಯ್ಕ್ರೆ, ಇಲ್ಲಿಂದ ಬರ್ತಾ ಇದೀಯಾ? ಆ ಚಿನ್ನಂಗಡಿ ಸೇಡೋ ಜೊತೆ ಮೀಟಿಂಗ್ ಇರ್ತದೆ ನಿನಗೆ? ನಿನ್ನನ್ನು ಬಳಸ್ಕೊಳ್ದೆ ಈ ಕೋಟೆ ಸಂಪಾದಿಸೋದು ಕೋಟಿ, ನಿನಗೆ ಕೊಡೋದು ಭಿಕ್ಷೆ. ನಮ್ಮ ಕಡೆ ಬಂದುಬಿಡು, ನೀನು ಕೇಳಿದಷ್ಟು ಹಣ ಕೊಟ್ಟು ಸಾಲದೇ ಇದ್ರೆ ರಾಜಕೀಯದಲ್ಲೂ ಬೆಳೆಸ್ತೀವಿ ಅಂತ ಆಫರ್ ಕೊಟ್ರಂತೆ. ಯಾಕೋ ಸೆಲೆಟಾಗಿ ನಿಂತಿದ್ಯಾ? ಹೌದು ನಾಯಕ್ರೆ, ಸೇಟು ಮೀಟಿಂಗ್ ಕರೆದಿದ್ದ, ಹೋಗಿದ್ದೆ. ಅಲ್ಲಿ ನೀನು ಏನು ಮಾತಾಡಿದೆ ಅಂತ ನಾನು ಹೇಳ? ನಾಯಕರನ್ನ ಬಿಟ್ಟು ಬರೋ ಮಾತೇ ಇಲ್ಲ. ಇನ್ನೊಂದ್ಸಲ ಮಾತಾಡೋದಕ್ಕೆ ಅಂತ ಕರೆದ್ರೆ ನಿಮ್ಮ ತಲೆ ಇರಲ್ಲ ಅಂದಿಯಂತೆ. ಎಲ್ಲ ನಿಮಗೆ ಗೊತ್ತಾಯ್ತು. ಅದಿರಲಿ ಬಿಡು, ಆ ಆಫರ್ನ ನೀನು ಯಾಕೋ ಒಪ್ಕೊಳ್ಳಿಲ್ಲ? ದುರ್ಗದ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಗುರು ಇದ್ದಂಗೆ ಕಣೋ ಆ ಸೇಟು. ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಅವನು ಯಾರು ತಲೆ ಮೇಲಾರು ಕೈ ಇಟ್ಟು ಆಶೀರ್ವಾದ ಮಾಡ್ದ ಅಂದರೆ ಅವನು ಎಲ್ಲಿಗೋ ಹೋಗ್ಬಿಡ್ತಾನೆ. ಇಂಥ ಅವಕಾಶ ಬೇರೆ ಯಾರಿಗಾರು ಸಿದ್ದಿದ್ರೆ ಅವನ ಕಾಲ ಹತ್ರನೇ ಬಿದ್ದಿರೋದು. ನೀನು ಯಾಕೋ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬೋದಿದೆಯಾ? ಬದುಕೋದಕ್ಕೆ ಬರಲ್ವಲ್ಲ ನಿನಗೆ? ನನ್ನ ನಾಯಕರಿಗೆ ನಂಬಿಕೆ ದ್ರೋಹ ಮಾಡಿ ಬದುಕು ನನಗೆ ಬೇಕಾಗಿಲ್ಲ ನಾಯಕರೇ. ಅಲ್ಲ, ಆ ಕೋಟಿ ಇಟ್ಕೊಂಡು ನಾನು ಏನು ಮಾಡಲಿ? ನನಗೆ ಬೇಕಾಗಿರೋದು ಟೈಮ್ಗೆ ಊಟ. ಅದು ನನಗೆ ಗ್ಯಾರೇಜಿಂದ ಸಿಗ್ತಾ ಇದೆ. ನೋಡಿದ್ಯಾ ಗೌರಿ, ನೋಡಿದ್ಯಾ ನನ್ನ ತಮ್ಮನ್ನ? ಎಷ್ಟು ಜನ್ಮದ ಪುಣ್ಯ ಇದ್ರೆ ಇಂಥ ಒಬ್ಬ ನಂಬಿಕತೆ ಸಿಗ್ತಾನೆ. ತಮ್ಮ ಅಲ್ಲ ಕಣ ತಮ್ಮ, ಅಂಥದ್ದು ಏನೋ ಮಾಡಿದ್ದೀನಿ ನಾನು ನಿನಗೆ. ಬಿಡಿ ನಾಯಕರೇ, ನೀವೇಕಿಷ್ಟು ಎಮೋಷನಲ್ ಆಗ್ತಿದ್ದೀರಾ? ನೀವು ಎಲೆಕ್ಷನ್ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಕೆಲ್ಸಕ್ಕೆ ಬಾರ್ದಿರೋ ಜನರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಊಟ ಮಾಡಿದಾರಾ? ಏನೂ ಇಲ್ಲ ಕಣ. ನೀವು ಟೈಮಿಗೆ ಊಟ ಮಾಡಿ, ಕರೆಕ್ಟಾಗಿ ನಿದ್ದೆ ಮಾಡಿ. ಅಮ್ಮ ಕಾಯ್ತಿದ್ದಾರೆ, ನಾನು ಹೋಗ್ಬೇಕು. ಸರಿ, ನಾಳೆ ಗ್ಯಾರೇಜಲ್ಲಿರು, ನಾನು ಬರ್ತೀನಿ. ಗ್ಯಾರೇಜಿಗೆ ಬರ್ತೀರಾ? ಏನು ವಿಷಯ? ಅದೆಲ್ಲ ಗ್ಯಾರೇಜಲ್ಲಿ ಬಂದು ಹೇಳ್ತೀನಿ. ನೀನು ಹುಷಾರಾಗಿ ಮನೆಗೆ ಹೋಗು. ಸರಿ. ರೀ, ನೀವು ಯಾಕ್ರಿ ಗ್ಯಾರೇಜ್ಗೆ ಹೋಗ್ತಾ ಇದ್ದೀರಾ? ನನ್ನ ತಮ್ಮ ವಿಕ್ರಮ್ಗೆ ಒಂದು ಪೆಟ್ರೋಲ್ ಬಂಕ್ ಇಟ್ಕೊಳ್ಳೋಣ ಅಂತ. ಇನ್ಮೇಲೆ ಈ ಹೊಡೆದಾಟ ಬಡ್ದಾಟ ಎಲ್ಲ ಬಿಟ್ಟು ಅವನು ಸುಖವಾಗಿರ್ಬೇಕು. ಅಲ್ಲ ರೀ, ಆಗ ಅವನು ನಿಮ್ಮಿಂದ ದೂರ ಆಗ್ಬಿಡ್ತಾನೆ.
ಈ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೋತಾರೆ? ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಊಟ ಹಾಕು.